ನಮಸ್ತೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮತ್ತು ಪೇರೆಂಟ್ಸ್ಗಳಿಗೂ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ KCET ಮತ್ತು ಕಾಮಿಡ್ ಕೌನ್ಸಿಲಿಂಗ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಜಿನಿಯರಿಂಗ್ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಥ್ರೂ KEA ಥ್ರೂ ನಡೆಯುವಂಥ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತಾ ಇರುವಂತಹ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ನ್ಯೂಲಿ ಸ್ಟಾರ್ಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸು ಆ್ಯಂಡ್ ಪೇರೆಂಟ್ಸು ನ್ಯೂಲಿ ಸ್ಟಾರ್ಟೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳು ಅಂತ ಹೇಳಿದರೆ 1 ವರ್ಷ 2 ವರ್ಷ ಅಲ್ಲ. ಅಂದರೆ ಇಂಜಿನಿಯರಿಂಗಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಒಂದು ಕಾಲೇಜು ವೆಲ್ ಎಸ್ಟಾಬ್ಲಿಷ್ ಆಗಬೇಕು ಅಂತ ಹೇಳಿದರೆ ಮಿನಿಮಮ್ ಒಂದು 10 to 15 ಇಯರ್ಸ್ ಬೇಕೇ ಬೇಕು. ಓಕೆ, ಸೊ ಅಂದರೆ ಅವರಿಗೆ ಗ್ರ್ಯಾಂಡ್ ಫಾದರ್ ಇದ್ದರೆ ಓಕೆ, ಅಂದರೆ ನಮ್ಮದು ಕನ್ನಡದಲ್ಲಿ ಒಂದು ವರ್ಡ್ ಇದೆ, ಅಪ್ಪ ಮಾಡಿದಂಥ ಆಸ್ತಿ ಅಂತ, ಆ ರೀತಿ ಏನಾದರೂ ಇದ್ದರೆ ಓಕೆ, ಕಾಲೇಜ್ಗಳು ಎಸ್ಟಾಬ್ಲಿಷ್ ಆಗುತ್ತೆ. ವಿದಿನ್ ಫಸ್ಟ್ ಬ್ಯಾಚಲ್ಲೇ ಎಸ್ಟಾಬ್ಲಿಷ್ ಆಗುತ್ತೆ ಅಥವಾ ಸ್ಟಾರ್ಟ್ ಆಗಿದ್ದ ವರ್ಷನೇ ಎಸ್ಟಾಬ್ಲಿಷ್ ಆಗುತ್ತೆ. ಅದರ್ವೈಸ್ ಆ ಕಾಲೇಜ್ಗಳ ಬಗ್ಗೆ ಗೊತ್ತಿರೋದಿಲ್ಲ, ಹೇಗೆ ಏನು ಅಂತ ಇನ್ಫಾರ್ಮೇಷನ್ಗಳು ಕೂಡ ಇರೋದಿಲ್ಲ. ಅಂಥ ಕಾಲೇಜ್ಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಆ್ಯಂಡ್ ಈ ಕಾಲೇಜ್ಗಳಿಗೆ ಇಲ್ಲಿ ಲಿಸ್ಟ್ ಮಾಡಿರುವಂಥ ಪ್ರತಿಯೊಂದು ಕಾಲೇಜ್ಗಳಿಗೆ ಪರ್ಸ್ನಲಿ ನಾನೇ ವಿಸಿಟ್ ಮಾಡಿದ್ದೇನೆ. ಓಕೆ, ಸೊ ನಾನು ಮೊದಲೇ ತಿಳಿಸಿದ್ದೇನೆ, ಕರ್ನಾಟಕದ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ ಕೂಡ. ಸೊ ಅಂಥ ಕಾಲೇಜಲ್ಲಿ ಈ ನ್ಯೂ ಕಾಲೇಜಸ್ಗಳಿಗೆ ಯಾಕಂತ ಕೇಳಿದರೆ, ತುಂಬ ಸ್ಟೂಡೆಂಟ್ಸ್ಗಳಿಗೆ ಹೊಸ ಕಾಲೇಜ್ಗಳಿಗೆ ಜಾಯ್ನ್ ಆಗಲಿಕ್ಕೆ ತುಂಬ ಇದಿರುತ್ತೆ, ಏನು ಭಯ ಇರುತ್ತೆ. ಯಾಕಂತ ಕೇಳಿದರೆ ಆ ಕಾಲೇಜ್ಗಳು ಹೇಗಿರ್ಬೋದು, ಪ್ಲೇಸ್ಮೆಂಟ್ ಮಾಡ್ತಾರೋ ಇಲ್ವೋ, ಫ್ಯಾಕಲ್ಟೀಸ್ಗಳು ಒಳ್ಳೇದಿರ್ತಾರೋ, ಇನ್ಫ್ರಾಸ್ಟ್ರಕ್ಚರ್ ಹೇಗಿರುತ್ತೋ ಅಂತೆಲ್ಲ ತುಂಬ ಭಯಗಳಿರುತ್ತೆ. ಸೊ ಅಂಥ ಫಿಯರ್ ನಿಮ್ಗೆ ಇರಬಾರ್ದು ಅನ್ನೋ ರೀಸನ್ಗೆ ಇದೆಲ್ಲ ಕಾಲೇಜುಗಳನ್ನ ನಾನು ವಿಸಿಟ್ ಮಾಡಿ ಈ ಕಾಲೇಜ್ಗಳ ಲಿಸ್ಟನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ, ಸೊ ನನ್ನ ವೀಡಿಯೋಸ್ಗೆ ತುಂಬ ವ್ಯೂಸ್ಗಳು ಒಳ್ಳೆ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೇನು ಲಾಸ್ ಇಲ್ಲ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. 100% ನಿಮಗೆ ನಾನು ಇದನ್ನು ತುಂಬ ಪ್ರೌಡಿಂದ ಹೇಳ್ತೇನೆ. ನಿಮ್ಗೆ ಯಾರೂ ಕೂಡ ಇಂಥ ಕಂಟೆಂಟನ್ನು 100% ಕೊಡೋದಿಲ್ಲ. ಐ ಆಮ್ ಡ್ಯಾಮ್ ಶ್ಯೂರ್ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ನಾನು ಕೂಡ ರಿಸರ್ಚ್ ಮಾಡ್ತೇನೆ, ಯೂಟ್ಯೂಬನ್ನು ನೋಡ್ತೇನೆ, ನನಗೂ ಗೊತ್ತಿದೆ. ನೋಡಿದಾಗ ಎಲ್ಲರೂ ಕೂಡ ಏನು ಹೇಳ್ತಾರೆ, ಆನ್ಲೈನಲ್ಲಿ ಇರೋದನ್ನು ಏನಿದೆ ಅದನ್ನು ಪ್ರೆಸೆಂಟೇಷನ್ ಆಗಿ ಹೇಳ್ತಾರೆ, ಬಿಟ್ಟರೆ ಕಾಲೇಜಿಗೆ ಹೋಗೋದು ಅಥವಾ ರಿಯಲ್ ಟೈಮಲ್ಲಿ ಏನಾಗ್ತಾ ಇದೆ ಅನ್ನೋ ಅಪ್ಡೇಟನ್ನು ಯಾರೂ ಕೊಡೋದಿಲ್ಲ. 100% ಶೋರ್. ಇದೆಲ್ಲದನ್ನು ನೋಡಿಕೊಂಡು ನಾನು ಕಾಲೇಜಿಗೆ ಹೋಗಿ ಸ್ಟೂಡೆಂಟ್ಸ್ಗಳ ಜೊತೆ ಇಂಟರಾಕ್ಷನ್ ಮಾಡಿ ತುಂಬ ಇನ್ಫಾರ್ಮೇಷನ್ನ, ಜೆನ್ವಿನ್ ಇನ್ಫಾರ್ಮೇಷನ್ನ ನಿಮಗೆ ಆನ್ ಟೈಮ್ ಕೊಡೋ ಪ್ರಯತ್ನನ ನಾನು ಮಾಡ್ತಾ ಇದ್ದೇನೆ. ನಿಮ್ಗೆ ಇದರಲ್ಲಿ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಏಕಲವ್ಯ 3.0 ಅಂತ ನಮ್ದು ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಆನ್ಲೈನಲ್ಲಿ ಇದು 3rd ಬ್ಯಾಚ್ ಆಗಿರುತ್ತೆ, ಅದಕ್ಕೆ ನಾವು 3.0 ಅಂತ ಕೊಡ್ತಾ ಇದ್ದೇವೆ. ಇದರಲ್ಲಿ ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಈ ವರ್ಷ ನಾವು 2 ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಒಂದು ಬಂದುಬಿಟ್ಟು ಆನ್ಲೈನು, ಇನ್ನೊಂದು ಆಫ್ಲೈನ್. ನಮ್ಮದು ಬೆಂಗಳೂರಲ್ಲಿ 8th ಮೈಲ್ ಅಥವಾ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಆಫೀಸ್ ಇದೆ. ನಿಮಗೆ ಆಫ್ಲೈನಲ್ಲೇ ಸರ್ ನಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ತುಂಬ ಟೆನ್ಷನ್ ಆಗುತ್ತೆ, ಮಿಸ್ಟೇಕ್ಸ್ಗಳಾಗುತ್ತೆ. ಯಾಕಂತ ಕೇಳಿದರೆ ನೀವು KCET ಒಂದು PUC ಕಾಲೇಜನ್ನು ಜಾಯಿನ್ ಮಾಡಬೇಕು ಅಂತಿದ್ರೆ ತುಂಬ ರಿಸರ್ಚನ್ನು ಮಾಡ್ತೀರಾ. ಆ್ಯಂಡ್ ಒಂದು KCET ಕ್ರಾಶ್ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ರೆ ಆ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ತುಂಬ ರಿಸರ್ಚ್ ಮಾಡ್ತೀರಾ. ನಿಮ್ಮ ಇಂಜಿನಿಯರಿಂಗ್ ಕಾಲೇಜು, ನಿಮ್ಮ ನೆಕ್ಸ್ಟ್ 40 ಇಯರ್ಸ್ನ ಡಿಸೈಡ್ ಮಾಡುವಂಥ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ನೀವು ರಿಸರ್ಚ್ ಮಾಡಿದೆ, ಏನೂ ಗೊತ್ತಿಲ್ಲದೆ ಸುಮ್ಮನೆ ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ಆ ಕಾಲೇಜಿನ ಎಂಟ್ರಿ ಮಾಡಿ, ಮತ್ತು ನಿಮ್ಮ ನಾಟ್ ಓನ್ಲಿ 4 ಇಯರ್ ಸ್ಟೂಡೆಂಟ್ಸ್, ಇನ್ನು ನೆಕ್ಸ್ಟ್ 40 ಇಯರ್ಸನ್ನು ಡಿಸೈಡ್ ಮಾಡುವಂಥ ಇಂಜಿನಿಯರಿಂಗ್ ಕಾಲೇಜನ್ನು ವಿದೌಟ್ ರಿಸರ್ಚ್, ವಿದೌಟ್ ನೋಯಿಂಗ್ ಎನಿಥಿಂಗ್ ಅದು ಹೇಗೆ ಜಾಯ್ನ್ ಆಗ್ತೀರಾ? ಸೊ ದಯವಿಟ್ಟು ನಾನು ಹೇಳ್ತಾ ಇರೋದು ಏಕಲವ್ಯ 3.0 ಅಂತಿದೆ. ನಿಮಗೆ ಬೆಂಗಳೂರಿಗೆ ಬಂದು ಸರ್ ನಾವು ಆಪ್ಷನ್ ಎಂಟ್ರಿ ನಾವೇ ಮಾಡ್ಕೊಳ್ತೇವೆ, ನಮಗೆ ಜಸ್ಟ್ ನಿಮಗೆ ಕಂಪ್ಲೀಟ್ಲಿ ಈ 2.5 months ಪ್ರಾಸೆಸ್ ಇರುತ್ತಲ್ಲ, ಅದರಲ್ಲಿ ನಮಗೆ ಕಾಲೇಜ್ ಎಂಟ್ರಿ ಲಿಸ್ಟನ್ನು, ಬ್ರಾಂಚ್ಗಳ ಬಗ್ಗೆ ಮತ್ತು ಪ್ರಾಸೆಸ್ಗಳ ಬಗ್ಗೆ ನೀವು ಗೈಡ್ ಮಾಡಿ ಸರ್ ಅಂತ ಇದ್ದರೆ ನೀವು ಆನ್ಲೈನಲ್ಲಿ ಇದೆ ನಮ್ಮದು. ಅದು 1999 ರೂಪೀಸ್ ಇರುತ್ತೆ ಫಸ್ಟ್ 100 ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ನೆಕ್ಸ್ಟ್ 100 ಸ್ಟೂಡೆಂಟ್ಸಿಗೆ, ಫಸ್ಟ್ 100 ಸ್ಟೂಡೆಂಟ್ಸ್ನ ನಂತರ ಬರೋ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಸರ್ ನನಗೆ ಆಫ್ಲೈನ್, ನಾನು ಬ್ಯಾಂಗ್ಳೂರಲ್ಲೇ ಇರೋದು, ನಾನು ಬರ್ತೇನೆ, ಅಥವಾ ಬ್ಯಾಂಗ್ಳೂರು ಸರೌಂಡಿಂಗ್ಸಲ್ಲೇ ಇರೋದು, ಐ ಕ್ಯಾನ್ ಕಮ್. ನಿಮಗೆ ಆಪ್ಷನ್ ಎಂಟ್ರಿ ದಿನ ಒಂದೇ ದಿನ ಇರೋದು ಆಪ್ಷನ್ ಎಂಟ್ರಿ, ಅದಾದ ನಂತರ 2nd ರೌಂಡಿಗೆ ಇರುತ್ತೆ, 3rd ರೌಂಡಿಗೆ ಇರುತ್ತೆ. ಅದು ಬೇಕಾದರೆ ಚೇಂಜಸ್ಗಳು ಬೇಕಾದರೆ ನೀವು ಬರ್ಬೋದು, ಇಲ್ಲದೇ ಇದ್ರೆ ಅದು ನಾನು ನಿಮಗೆ ಗೈಡೆನ್ಸ್ ಕೊಡ್ತೇನೆ. ಸೊ ನಾನು ಬೆಂಗಳೂರಿಗೆ ಬರ್ತೇನೆ ಸರ್, ಆಪ್ಷನ್ ಎಂಟ್ರಿನೂ ಕೂಡ ನೀವೇ ಮಾಡಿಕೊಡಿ. ಸ್ಟೂಡೆಂಟ್ಸ್ಗಳು ಬರಲೇಬೇಕು, ವೆರಿ ಇಂಪಾರ್ಟೆಂಟು. ಒಂದು ಟೈಮ್ ಅಂತ ಕೊಡ್ತೇನೆ, ಆ ಸ್ಲಾಟಿಗೆ ಬರಬೇಕು. ಸ್ಟೂಡೆಂಟ್ಗಳ ಜೊತೆ ನಾನು ಕೂತ್ಕೊಂಡು ಎಲ್ಲ ಕಾಲೇಜ್ನ ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ ವಿತ್ ಬ್ರಾಂಚ್. ಇದು ಬೇಕಂತಿದ್ರೆ ಫಸ್ಟ್ 100 ಸ್ಟೂಡೆಂಟ್ಸ್ಗಳಿಗೆ 3999 ರೂಪೀಸ್. ಅಂದರೆ ಇದು 2.5-3 months ಪ್ರಾಸೆಸ್ ಇರುತ್ತೆ, ಒಂದೇ ಟೈಮ್ ಆಗುವಂಥ ಪ್ರಾಸೆಸ್ ಅಲ್ಲ. ಇದು 2.5-3 months ಇರುತ್ತೆ. 3999 ರೂಪೀಸ್. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಆನ್ಲೈನಲ್ಲಿ ಆಲ್ರೆಡಿ 1600+ ಸ್ಟೂಡೆಂಟ್ಸ್ಗಳಿಗೆ ನಾನು ಕೌನ್ಸಿಲಿಂಗನ್ನು ಕೊಟ್ಟಿದ್ದೇನೆ. ಆಫ್ಲೈನಲ್ಲಿ 2019 ಕೊಡ್ತಾ ಇದ್ದೆ, 2023 ಅಂದರೆ 23-24 ಅಂದರೆ ಆಲ್ರೆಡಿ 2 ಬ್ಯಾಚಸ್ಗಳಿಗೆ 1600+ ಸ್ಟೂಡೆಂಟ್ಸ್ಗಳಿಗೆ ಆನ್ಲೈನಲ್ಲಿ ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ. ದಯವಿಟ್ಟು ಜಾಯ್ನ್ ಆಗಿ. ಸರ್ ಜಾಯ್ನ್ ಆಗಬೇಕಾ?
ಖಂಡಿತ ಜಾಯ್ನ್ ಆಗಿ. ಓಕೆ ಸರ್, ನಂಗೆ ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗುತ್ತಲ್ಲ, ಯೂಟ್ಯೂಬಲ್ಲಿ ಏನು ಫ್ರೀಯಾಗಿ ಸಿಗುತ್ತೆ ನೋಡಿ, ಅದು ಎಲ್ಲದೂ ಕೂಡ ಅವ್ರು ಕೊಡೋದು ನಿಮಗೆ ಆನ್ಲೈನ್ ವೆಬ್ಸೈಟಿಂದ ತೆಗೆದು ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡ್ತಾರೆ ಬಿಟ್ಟರೆ ಯಾರೂ ಕೂಡ ಜೆನ್ವಿನ್ ಆಗಿ ಕಾಲೇಜಿಗೆ ಹೋಗಿ ಕೊಡುವಂಥ ಯೂಟ್ಯೂಬರ್ 100% ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಹೇಳಿದ್ರೆ, ಯೂಟ್ಯೂಬ್ ಈಸ್ ಅ ಒನ್ ವೇ ಕಮ್ಯುನಿಕೇಷನ್. ನಿಮ್ಗೇನಾದರೂ ಡೌಟ್ಸ್ ಬಂದರೆ ಸಡನ್ನಾಗಿ ಕೆಯಿಂದ ಅಪ್ಡೇಟ್ಸ್ ಬರುತ್ತೆ, ಚೇಂಜಸ್ಗಳು ಬರುತ್ತೆ. ಇದ್ರ ಬಗ್ಗೆ ಡೌಟ್ಸ್ ಕೇಳಿದಾಗ ಯಾರು ನಿಮಗೆ ಇದನ್ನ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಮತ್ತು ಯೂಟ್ಯೂಬ್ ಅವರು ಏನು ಸಿಗ್ತಾ ಇದೆ ನೋಡಿ ನಿಮಗೆ ಆನ್ಲೈನಲ್ಲಿ 100% ಅದು ವೆಬ್ಸೈಟಲ್ಲಿ ಸಿಗುತ್ತೆ. ವೆಬ್ಸೈಟಲ್ಲಿ ಇರೋ ಇನ್ಫಾರ್ಮೇಷನ್ ನಿಮಗೆ ಪ್ರೆಸೆಂಟೇಷನ್ ಆಗಿ ಮಾಡಿ ಕೊಡಲಿಕ್ಕೆ ನಾನೇ ಬೇಕಾ? ಕಟ್ ಆಫ್ ಬೇಕಾ? KEA ವೆಬ್ಸೈಟ್ಗೆ ಹೋದ್ರೆ ಅವರೇ ಕೊಡ್ತಾರೆ, ನಾನು ಬೇಕಾ? ಜೆನ್ವಿನ್ ಆಗಿರೋ ಇನ್ಫಾರ್ಮೇಷನ್ ಬೇಕು ಅಂತಾದರೆ ದಯವಿಟ್ಟು ಜಾಯ್ನ್ ಆಗಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ಯಾಕಂತ ಕೇಳಿದರೆ ನಿಮ್ಮ ನೆಕ್ಸ್ಟ್ 40 ಇಯರ್ಸನ್ನು ಇದು ಡಿಸೈಡ್ ಮಾಡುತ್ತೆ. ನಾನು ಒಬ್ಬ ಇಂಜಿನಿಯರ್ ಆಗಿ ತುಂಬ ಸ್ಟೂಡೆಂಟ್ಸ್ಗಳ ಜೊತೆ, ಈವನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಾಮಿಡಿಕೆ ಇರ್ಬೋದು, KCT ಥ್ರೂ ಬರುವಂಥ ಸ್ಟೂಡೆಂಟ್ಸ್ಗಳ ಜೊತೆ, ಪೇರೆಂಟ್ಸ್ಗಳ ಜೊತೆ ಮಾತಾಡಿ ನನಗೆ ಎಕ್ಸ್ಪೀರಿಯನ್ಸ್ ಇರಲಿಕ್ಕೆ ಹೋಗಿ ಹೇಳ್ತಾ ಇದ್ದೇನೆ. ಫ್ಯೂ ಥೌಸಂಡ್ಸನ್ನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, 100% ಅದರ 10 ಟೈಮ್ಸ್ ನಿಮಗೆ ರಿಟರ್ನ್ ಬರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದರೆ ನ್ಯೂಲಿ ಆ್ಯಡೆಡ್ ಇಂಜಿನಿಯರಿಂಗ್ ಕಾಲೇಜು, ಇದು KCT ಥ್ರೂ ನಾನು ಹೇಳ್ತಾ ಇರೋದು. ನ್ಯೂಲಿ ಆ್ಯಡೆಡ್ ಅಂತ ಹೇಳಿದರೆ ಅವರು ಎಸ್ಟಾಬ್ಲಿಷ್ ಆಗಿ ತುಂಬ ವರ್ಷಗಳಾಗಿರ್ಬೋದು. ಬಟ್ KCT ಕೆಲವೊಂದಿಷ್ಟು ಯೂನಿವರ್ಸಿಟಿಗಳು ರೀಸೆಂಟಾಗಿ ಆ್ಯಡ್ ಆಗಿದ್ದು, ಅದರಲ್ಲಿ ಕೆಲವೊಂದು ಕಾಲೇಜುಗಳನ್ನು ನಾನು ತೊಗೊಂಡಿದ್ದೇನೆ. ಕೆಲವೊಂದು ಅಂತಲ್ಲ, ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳು ಆ್ಯಡ್ ಆಗಿದೆ. ಓಕೆ, ಈಗ ಫಸ್ಟ್ ರತಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಯಾವುದು ಆರ್ಡ್ರಲ್ಲಿ ಇಲ್ಲ, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ರ್ಯಾಂಡಮ್ ಆಗಿ ಹಾಕಿದ್ದೇನೆ. ಸರ್ ಇದು ಟಾಪಾ? ಹಾಗೇನಿಲ್ಲ. ಓಕೆ, ಬಟ್ ಈ ಕಾಲೇಜಿಗೆ ನಾನು ಪರ್ಸ್ನಲಿ ವಿಸಿಟ್ ಮಾಡಿದ್ದೇನೆ. ರತಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಇರೋದು ಬೇಗೂರು ಹೋಬಳಿಯಲ್ಲಿ, ಬೆಂಗಳೂರು ಸೌತ್. ಬೇಗೂರು ಹೋಬಳಿ, ಬೆಂಗಳೂರು ಸೌತ್. ಓಕೆ, ದೊಡ್ಡ ಕಾಮನಹಳ್ಳಿ ವಿಲೇಜ್ ಅಂತಿದೆ, ಅಲ್ಲಿ ಬರುತ್ತೆ ನಿಮಗೆ ಬೆಂಗಳೂರು ಸೌತಲ್ಲಿ ರತಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನನಗೆ ಕೆಲವೊಂದು ಈ ನ್ಯೂಲಿ ಸ್ಟಾರ್ಟೆಡ್ ಕಾಲೇಜಲ್ಲಿ ಕೆಲವೊಂದು ಕಾಲೇಜುಗಳು ಹಾರ್ಟ್ಲಿ ನಂಗೆ ತುಂಬ ಇಷ್ಟ ಅನಿಸ್ತು. ಯಾಕಂತ ಕೇಳಿದರೆ, ನಾನು ಕೂಡ ಟೆಕ್ನಿಕಲಿ ಗೈ ಆಗಿರ್ಲಿಕ್ಕೆ ಹೋಗಿ ಒಂದು ಪ್ರಾಕ್ಟಿಕಲ್ ಆಗಿ, ನಾನೀಗ IT ಇದ್ದೇನೆ, ನಾನು ಇಂಜಿನಿಯರಿಂಗ್ ಮಾಡಿದವನು. ಸೊ IT ಈಗ ನಮ್ಗೆ ಬೇಕಾಗಿರೋದು ಪ್ರಾಕ್ಟಿಕಲ್ ಆಗಿ ನಿಮಗೆ ಎಕ್ಸ್ಪೀರಿಯನ್ಸನ್ನು ಕೊಡುವಂಥದ್ದು ಕೆಲವೊಂದಿಷ್ಟು ಕಾಲೇಜ್ಗಳು ಮಾತ್ರ. ಓಕೆ, ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಒಂದು ಕಾಲೇಜ್ ರತಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಂದರೆ ಈಗ ನ್ಯೂ ಏಜ್ ಟೆಕ್ನಾಲಜಿಯನ್ನು ಸ್ಟೂಡೆಂಟ್ಸ್ಗಳಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಕೊಡಬೇಕು ಅಂತ ಹೇಳಿ ಇರುವಂಥ ಒಂದು ಕಾಲೇಜಲ್ಲಿ ರತಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ನನಗೆ ತುಂಬ ಇಷ್ಟ ಆಯಿತು. ಟೋಟಲ್ ಆಗಿ 360 ಇಂಟೇಕ್ಗಳಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ AIML, ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ಇದೆಲ್ಲದು 60 ಸೀಟ್ಸ್ಗಳಿದ್ದಿತ್ತು 2025ಯಲ್ಲಿ. ಈ ವರ್ಷ ನೋಡೋಣ ಬೇರೆ ಹೊಸ ಕಾಲೇಜ್ಗಳು ಆ್ಯಡ್ ಆದರೂ ನೋಡೋಣ. ಅದು ಬಿಟ್ಟರೆ EC ಇದೆ, ಅದನ್ನು ಇಂಡಸ್ಟ್ರಿಯಲ್ ಇಂಟಿಗ್ರೇಟೆಡ್ ಇದೆ, ಇದು ಕೂಡ 60 ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ISC 60 ಇದೆ. ಓವರ್ ಆಲ್ 360 ಇಂಟೇಕ್. ಓಕೆ, ಅದಾದಮೇಲೆ ಎರಡನೇ ಕಾಲೇಜ್ ಬಂದುಬಿಟ್ಟು ದ ಚಾಣಕ್ಯ ಯೂನಿವರ್ಸಿಟಿ. ಎರಡನೇ ಕಾಲೇಜು ನಾನು ಮೊದಲೇ ಹೇಳಿದ್ದೇನೆ, ಇಟ್ ಈಸ್ ನಾಟ್ ಇನ್ ಆರ್ಡರ್. ಓಕೆ, ಆರ್ಡ್ರಲ್ಲಿ ಇಲ್ಲ ಸ್ಟೂಡೆಂಟ್ಸ್. ಚಾಣಕ್ಯ ಯೂನಿವರ್ಸಿಟಿ ಎಲ್ಲಿ ಬರುತ್ತೆ ಅಂತ ಕೇಳಿದರೆ, ನಮ್ಮ ದೇವನಹಳ್ಳಿ ಬರುತ್ತೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ, ನಿಯರ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಆ್ಯಂಡ್ ಚಾಣಕ್ಯ ಯೂನಿವರ್ಸಿಟಿ, ಇಲ್ಲೂ ಕೂಡ ಟೋಟಲ್ ಆಗಿ 600 ಇಂಟೇಕ್ಗಳಿದೆ. ಇಲ್ಲಿ ಕೊಡುವಂಥ ಡಿಗ್ರಿಗಳು BTech. ಯಾವುದು ಯೂನಿವರ್ಸಿಟಿ ಅಂತ ಇರ್ತಾರೆ ಅವರು ನಿಮಗೆ BTech ಡಿಗ್ರಿಯನ್ನು ಕೊಡ್ತಾರೆ, ವೆರಿ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಅದಾದಮೇಲೆ ಬಯೋಟೆಕ್ನಾಲಜಿ ಆ್ಯಂಡ್ ಬಯೋ ಇಂಜಿನಿಯರಿಂಗ್ ಇದೆ, ಸಿವಿಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಸಸ್ಟೈನೇಬಿಲಿಟಿ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿತ್ VLSI ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ ಇದೆ, BTech ಇನ್ ಮೆಕ್ಯಾನಿಕಲ್ ಆ್ಯಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ. ಸೊ ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 120 ಇಂಟೇಕ್ಗಳಿದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 120 ಇಂಟೇಕ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ 60 ಇಂಟೇಕ್ಗಳಿದೆ, ಎಲೆಕ್ಟ್ರಾನಿಕ್ಸ್ ವಿತ್ VLSI ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ 120 ಇಂಟೇಕ್ ಇದೆ, ಮೆಕ್ಯಾನಿಕಲ್ ಆ್ಯಂಡ್ ಏರೋಸ್ಪೇಸ್ ಕಂಬೈನ್ಡ್ 60 ಇಂಟೇಕ್ಗಳಿದೆ, ಅದಾದಮೇಲೆ ಸಿವಿಲ್ ಕನ್ಸ್ಟ್ರಕ್ಷನ್ 60 ಇಂಟೇಕ್ಗಳಿದೆ, ಬಯೋಟೆಕ್ನಾಲಜಿ ಆ್ಯಂಡ್ ಬಯೋ ಇಂಜಿನಿಯರಿಂಗ್ 60 ಇಂಟೇಕ್ಗಳಿದೆ. ಓವರ್ ಆಲ್ ಆಗಿ 600 ಇದೆ. ಇದು ಕೂಡ ನನಗೆ ಈ ಕಾಲೇಜು ಕೂಡ ತುಂಬ ಇಷ್ಟ ಆಯಿತು. ಯಾಕಂತ ಕೇಳಿದರೆ ಕ್ಯಾಂಪಸ್ ತುಂಬ ಒಳ್ಳೆಯದೆ. ಕ್ಯಾಂಪಸ್ ನೋಡಲಿಕ್ಕಿರ್ಬೋದು ಅಥವಾ ಅವ್ರದ್ದು ಡಿಸೈನ್ ಇರ್ಬೋದು. ಕಾಲೇಜು ಒಂದು ರೀತಿ IT ರೀತಿ ಮಾಡಿ ಇಟ್ಟಿದ್ದಾರೆ, ಸಖತ್ತಿದೆ. ಐ ಲವ್ಡ್ ಇಟ್. ಓಕೆ, ಬಟ್ ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಸೊ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ನಾನು ಇದರಲ್ಲೇ ಹೇಳ್ತೇನೆ ಯಾವುದಕ್ಕೆ ಹೋಗ್ಬೋದು ಅಂತ. ಸೊ ಓಕೆ, ನೆಕ್ಸ್ಟ್ ಎಟ್ ದ ಎಂಡ್ ಹೇಳ್ತೇನೆ. ಅದಾದಮೇಲೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಅಂತಿದೆ. ಪರ್ಸ್ನಲಿ ನಾನು ಇದಕ್ಕೆ ವಿಸಿಟ್ ಮಾಡಿಲ್ಲ ಸ್ಟೂಡೆಂಟ್ಸ್, ನಾನು ಇವಾಗಲೇ ಹೇಳ್ತಾ ಇದ್ದೇನೆ. ವಿದ್ಯಾಶಿಲ್ಪ ಯೂನಿವರ್ಸಿಟಿಗೆ ನಾನು ಪರ್ಸ್ನಲಿ ವಿಸಿಟ್ ಮಾಡಿಲ್ಲ, ಬಟ್ KEAದವ್ರದ್ದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇದೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ. ಅದಾದಮೇಲೆ ರೈ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಕಾಲೇಜು. ಇದು ಇರೋದು ಎಲ್ಲಿ ಅಂತ ಕೇಳಿದರೆ ನಿಮಗೆ ನೆಲಮಂಗಲ ರೋಡಲ್ಲಿ ಬರುತ್ತೆ.
ಓಕೆ, ನೆಲಮಂಗಲ ರೋಡಲ್ಲಿ ದೊಡ್ಡಬಳ್ಳಾಪುರ. ಓಕೆ, ಸೊ ಒಂದು ಪ್ರಾಬ್ಲಮ್ ಏನಂತ ಕೇಳಿದ್ರೆ ರೈಟ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಾಲೇಜ್ ಒಳ್ಳೆ ಇದೆ, ಕ್ಯಾಂಪಸ್ ಕೂಡ ಒಳ್ಳೆ ಇದೆ, ಗ್ರೀನರಿ ಇದೆ ಆ್ಯಂಡ್ ತುಂಬ ಪೀಸ್ ಇದೆ. ಕನೆಕ್ಟಿವಿಟಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಯಾಕಂದರೆ ಸ್ವಲ್ಪ ಔಟ್ಸ್ಕರ್ಟಲ್ಲಿದೆ ದೊಡ್ಡಬಳ್ಳಾಪುರ. ಅಂದರೆ ಇದೆ, ಬಸ್ಗಳಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ತುಂಬ ಕಂಪ್ಲೀಟ್ಲಿ ಔಟ್ಸ್ಕರ್ಟಲ್ಲಿದೆ. ದೊಡ್ಡಬಳ್ಳಾಪುರ ರೋಡಲ್ಲಿದೆ ಆ್ಯಂಡ್ ನೆಲಮಂಗಲ ರೋಡ್, ದೊಡ್ಡಬಳ್ಳಾಪುರದಲ್ಲಿ ನೆಲಮಂಗಲ ರೋಡಲ್ಲಿದೆ. ಟೋಟಲ್ ಆಗಿ 180 ಇಂಟೇಕ್ಗಳು ಮಾತ್ರ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಓಕೆ, ಸೊ ಇದು ಕೂಡ ಒಳ್ಳೆ ಇದೆ, ಕಾಲೇಜ್ ಒಳ್ಳೆ ಇದೆ, ಬಟ್ ಸ್ವಲ್ಪ ಔಟ್ಸ್ಕರ್ಟಲ್ಲಿದೆ. ಅದಾದಮೇಲೆ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರೋದು ನಿಮಗೆ ವರದನಾಯಕನಹಳ್ಳಿ ವಿಲೇಜಲ್ಲಿ ಇರೋದು, ನೆಲಮಂಗಲ ತಾಲೂಕಲ್ಲಿ ಬರುತ್ತೆ. ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾನು ಇದಕ್ಕೆ ಹೋಗಿದ್ದೇನೆ, ಅಂಡರ್ ಕನ್ಸ್ಟ್ರಕ್ಷನ್. ಓಕೆ, ಇದು ಕೂಡ ತುಂಬ ಇಂಟೀರಿಯರಲ್ಲಿದೆ, ತುಂಬ ಒಳಗಡೆ ಹೋಗಬೇಕು. ಅಂದರೆ ನಿಮಗೆ ಏನು ಹೇಳ್ತಾರೆ, ಸಿಟಿ ಸೆಂಟ್ರಲ್ಲಿಲ್ಲ, ತುಂಬ ಒಳಗಡೆ ಹೋಗ್ಬೇಕು. ಕಾಲೇಜಿಗೆ ಹೋದಾಗ ನನಗೆ ಗೊತ್ತಾಗಿರೋದು ಹರ್ಷ ಇನ್ಸ್ಟಿಟ್ಯೂಟು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಅಲ್ಲಿ ನಿಮಗೀಗ ನರ್ಸಿಂಗ್ ಎಲ್ಲ ಆಗ್ತಾ ಇದೆ. ನರ್ಸರಿ ಇನ್ ದ ಸೆನ್ಸ್ ನರ್ಸಿಂಗ್ ಸ್ಟೂಡೆಂಟ್ಸ್ಗಳು ಅವರೆಲ್ಲ ಇದ್ದಾರೆ, ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ನನಗೆ ಸಿಕ್ಕಿಲ್ಲ. ಕಾಲೇಜ್ ಅಂಡರ್ ಕನ್ಸ್ಟ್ರಕ್ಷನ್. ಸೊ ಬಟ್ ಇದರಲ್ಲಿದೆ ಇರೋದೇ ಹರ್ಷ ಇನ್ಸ್ಟಿಟ್ಯೂಟಲ್ಲಿ ಇರೋದೇ ಟೋಟಲ್ ಇಂಟೇಕ್ಗಳು ಎಷ್ಟು ಅಂತ ಕೇಳಿದರೆ 360. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ AIML, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ISC. ಟೋಟಲ್ 360 ಸೀಟ್ಸ್ಗಳಿದೆ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸ್ವಲ್ಪ ತುಂಬ ಇಂಟೀರಿಯರಲ್ಲಿದೆ, ಬಟ್ ಕನೆಕ್ಟಿವಿಟಿ ಆಗುತ್ತೆ ಕಾಲೇಜಿಂದ. ಇದನ್ನು ಕೊಡ್ಬೋದು, ಏನು ಬಸ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಕಾಲೇಜ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್, ಇವಾಗ ಆಗಿರ್ಬೋದು. ಅದಾದಮೇಲೆ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಮಗೆ ಬರೋದು ಇಲ್ಲಿ ಹೆಸರುಘಟ್ಟ ಹೋಬಳಿಯಲ್ಲಿ ಬರುತ್ತೆ, ಯಲಹಂಕದಲ್ಲಿ. ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಿಂದ ಸ್ವಲ್ಪ ಸ್ಟ್ರೈಟ್ ಹೋಗಿ ರೈಟ್ ಹೋದರೆ ನಿಮಗೆ ರೈಟ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬರುತ್ತೆ. ಆದಿತ್ಯ ಕಾಲೇಜ್ ಈಚೆಗಡೆ ಬಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದರೆ ನಿಮಗೆ ಏನು ಹೇಳ್ತಾರೆ, ಸಾಲಾಗಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬರುತ್ತೆ, ನೆಕ್ಸ್ಟ್ ಸಾಯಿ ವಿದ್ಯಾ ಬರುತ್ತೆ. ಸೊ ಇದೆಲ್ಲದು ಬರುತ್ತೆ. ಬಟ್ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಮಗೆ ಇಂಜಿನಿಯರಿಂಗ್ ಫೀಲ್ಡ್ ಕೊಡದೇ ಇರ್ಬೋದು, ಯಾಕಂತ ಕೇಳಿದರೆ ಹಳ್ಳಿ ಒಳಗಡೆ ಇದೆ, ಎಕ್ಸಾಕ್ಟ್ಲಿ ಹಳ್ಳಿನೇ. ಓಕೆ, ನಿಮ್ಮ ಸುತ್ತಮುತ್ತ ಇರುವಂಥ ಏನು ಹೇಳ್ತಾರೆ ನೇಬರಿಂಗ್ ಎಲ್ಲದು ಕಂಪ್ಲೀಟ್ಲಿ ವಿಲೇಜ್ ಫೀಲ್ ಇದೆ. ಓಕೆ, ಕಾಲೇಜು ಕ್ಯಾಂಪಸ್ ಒಳಗಡೆ ಹೋಗಿದ್ದೆ ನಾನು, ನಡೀತಾ ಇದೆ ಒಂದು ರೀತಿಯಲ್ಲಿ, ಅಪ್ಗ್ರೇಡೇಷನ್ ಆಗ್ತಾ ಇದೆ. ಅವ್ರದ್ದು ಬೇರೆ ಬೇರೆ ಇದೆ, ಲಾ ಇರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಇರ್ಬೋದು, ಇದೆಲ್ಲ ಇದೆ. ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿ 3 ಇಯರ್ಸ್ ಆಗಿದೆ. ಅಂದರೆ 1 ಇಯರ್ ಆಗಿರೋದನ್ನ ಕಾಲೇಜಿನ ಮಾತ್ರ ನಾನು ಹೇಳ್ತಾ ಇಲ್ಲ, ಸ್ಟಾರ್ಟ್ ಆಗಿ 3 ಇಯರ್ಸ್ ಆಗಿದೆ. ಓಕೆ, ಸೊ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ನು ಔಟ್ಪುಟ್ ಬ್ಯಾಚ್ ಬರಲಿಲ್ಲ, ಇನ್ನು ನೋಡಬೇಕು. ಬಟ್ ಕಂಪ್ಲೀಟ್ಲಿ ಇಂಟೀರಿಯರ್ ಒಳಗಡೆ ಇದೆ, ಅಂದರೆ ತುಂಬ ಒಳಗಡೆ ಇದೆ. ಸೊ ಕನೆಕ್ಟಿವಿಟಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಅದು ಬಿಟ್ಟರೆ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಡೌನ್ ದ ಲೈನ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡ್ಬೋದು. ಓಕೆ, ಇವಾಗಲೇ ಹೇಳ್ತಾ ಇದ್ದಾರೆ, ಇಂಜಿನಿಯರಿಂಗ್ ಸುತ್ತಮುತ್ತ ಇರುವಂಥ ಯಾವ ವೈಬ್ಗಳು ಸಿಗೋದಿಲ್ಲ ನಿಮಗೆ, ಯಾಕಂದರೆ ಕಂಪ್ಲೀಟ್ಲಿ ಹಳ್ಳಿ. ನೀವು ಇಂಜಿನಿಯರಿಂಗ್ ಸುತ್ತಮುತ್ತ ಅಂತ ಹೇಳಿದಾಗ ನಿಮಗೆ ತುಂಬ ಸಿಟಿ ಫೀಲ್ ಆಗೋದು, ತುಂಬ ಶಾಪ್ಸ್ಗಳಿರುತ್ತೆ, ಪಬ್ ಇರುತ್ತೆ, ಹೋಟೆಲ್ಸ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ, ಅದೆಲ್ಲ ಇಲ್ಲ, ಕಂಪ್ಲೀಟ್ಲಿ ಹಳ್ಳಿ ಒಳಗಡೆ ಇದೆ ಆದಿತ್ಯ. ಅದಾದಮೇಲೆ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ನೋಡಿ ಆಕಾಶ್ ಅವ್ರದ್ದು ನನಗೆ ಇದಿರೋದು ಕಸಬಾ ಹೋಬಳಿಯಲ್ಲೇ. ಓಕೆ, ಅಕ್ಕುಪೇಟೆ ವಿಲೇಜ್ ಅಂತ ಕರೀತಾರೆ. ಆ್ಯಂಡ್ ಆಕಾಶ್ ಇನ್ಸ್ಟಿಟ್ಯೂಟ್ ನನಗೆ ಕ್ಯಾಂಪಸ್ ತುಂಬ ಖುಷಿ ಅನಿಸ್ತು, ಒಳ್ಳೆ ಬಿಲ್ಡಿಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಇದೆ, ಎದುರುಗಡೆ ಗ್ರೌಂಡ್ ಇದೆ ಗ್ರೀನರಿಯಾಗಿ. ಮತ್ತು ಇವ್ರದ್ದು ಮೆಡಿಕಲ್ ಕಾಲೇಜು ಇದೆ ನೋಡಿ, ಎರಡೂ ಕೂಡ ಒಂದೇ ಕ್ಯಾಂಪಸ್ಸಲ್ಲಿ ಇರ್ಲಿಕ್ಕೆ ಹೋಗಿ ತುಂಬ ಲೈವ್ಲಿ ಅನಿಸ್ತು ನನಗೆ ಕಾಲೇಜು. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು ತುಂಬ ಲೈವ್ಲಿ ಅನಿಸ್ತು. ಮತ್ತು ಕನೆಕ್ಟಿವಿಟಿನೂ ಕೂಡ ಒಳ್ಳೇದಿದೆ, ಯಾಕಂದರೆ ಮೆಡಿಕಲ್ ಕಾಲೇಜು ಇದೆ, ಸ್ಟೂಡೆಂಟ್ಸ್ಗಳದ್ದು ಕ್ಯಾಂಪಸಲ್ಲಿ ಸ್ಟೂಡೆಂಟ್ಸ್ಗಳದ್ದು ಇದು ತುಂಬ ಖುಷಿ ಅನಿಸ್ತು. ಬಟ್ ಔಟ್ಪುಟ್ ಬಗ್ಗೆ ಗೊತ್ತಿಲ್ಲ, ಪ್ಲೇಸ್ಮೆಂಟ್ ಹೇಗೆ ಮಾಡ್ತಾರೆ ಇನ್ನು ನೋಡಬೇಕಷ್ಟೆ. ಬಟ್ ಓವರ್ ಆಗಿ ನನಗೆ ಕಾಲೇಜ್ ಒಳಗಡೆ ಸ್ವಲ್ಪ ಲೈವ್ಲಿ ಅನಿಸ್ತು, ಸ್ಟೂಡೆಂಟ್ಸ್ಗಳ ಜೊತೆ ಇಂಟರಾಕ್ಟ್ ಮಾಡಿದೆ. ಸ್ಟೂಡೆಂಟ್ಸ್ಗಳಿಗೆ ಅಷ್ಟು ಐಡಿಯಾ ಇಲ್ಲ ಇಂಜಿನಿಯರಿಂಗ್ ಬಗ್ಗೆ, ಬಟ್ ಓವರ್ ಆಗಿ ನನಗೆ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಖುಷಿ ಆಯಿತು. ಆ್ಯಂಡ್ ಕಾಲೇಜ್ ಇಸ್ ಗುಡ್. ಓಕೆ, ಸಿಟಿ ಸೆಂಟ್ರಲ್ ಇದೆ. ಅದಾದಮೇಲೆ ಡಾಕ್ಟರ್ HN ನ್ಯಾಷನಲ್ ಕಾಲೇಜು, ಈ HN ನ್ಯಾಷನಲ್ ಕಾಲೇಜ್ ಬರೋದು ನಿಮಗೆ ಎಲ್ಲಿ ಜಯನಗರದಲ್ಲಿ, ಅಂದರೆ ಎಲ್ಲಿ ಅಂತ ಕೇಳಿದ್ರೆ ನಿಮಗೆ ಪ್ರೈಮ್ ಪ್ಲೇಸಲ್ಲಿದೆ, ತುಂಬ ಕನೆಕ್ಟಿವಿಟಿ ಒಳ್ಳೆ ಇದೆ. ಬಟ್ ಕಾಲೇಜು ಅಷ್ಟು ದೊಡ್ಡದಿಲ್ಲ, ಲೈಕ್ ಸ್ಕೂಲ್ ಟೈಪ್ ಇದೆ, ಹಿಂದ್ಗಡೆ ಒಂದು ಗ್ರೌಂಡ್ ಇದೆ. ಬಟ್ ನನಗೆ ಇಂಟರಾಕ್ಟ್ ಮಾಡಿದಾಗ ಅಷ್ಟು ಪಾಸಿಟಿವ್ ವೈಬ್ ಫೀಲ್ ಆಗಿಲ್ಲ. ಬಟ್ ಕಾಲೇಜ್ ಒಳ್ಳೆ ಇದೆ ಡೌನ್ ದ ಲೈನ್, ಯಾಕಂದರೆ ಅವ್ರದ್ದು ಅಲುಮ್ನೈ ಕನೆಕ್ಷನ್ ಒಳ್ಳೆ ಇದೆ. ಇಂಜಿನಿಯರಿಂಗಲ್ಲಿ ಇನ್ನೂ ನೋಡಬೇಕು. ಓಕೆ, ಸೊ ನಾನು ಅವ್ರ ಜೊತೆ ಇಂಟರಾಕ್ಟ್ ಮಾಡಿದ್ದೇನೆ, ಅಂದರೆ ಕನೆಕ್ಟಿವಿಟಿ ಒಳ್ಳೆ ಇದೆ. ಕಾಲೇಜ್ ಒಳಗಡೆ ನನಗೆ ಆ ವೈಬ್ ಫೀಲ್ ಆಗಲಿಲ್ಲ, ಸ್ಕೂಲ್ ಟೈಪ್ ಅನಿಸ್ತು. ಹಿಂದ್ಗಡೆ ಗ್ರೌಂಡ್ ಇದೆ, ಸ್ಟೂಡೆಂಟ್ಸ್ಗಳು ಓಡಾಡ್ತಾ ಇರ್ತಾರೆ. ಓಕೆ, ಡಾಕ್ಟರ್ HN ನ್ಯಾಷನಲ್ ಕಾಲೇಜ್. ಇದಾದಮೇಲೆ ನ್ಯೂ ಎಬಿನಜರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನನಗೆ ಈ ಕಾಲೇಜ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗಲಿಲ್ಲ. ನಾನು ಕಾಲೇಜಿಗೆ ಹೋಗಿದ್ದೇನೆ, ಹೆಣ್ಣೂರು ಬಾಗ್ಲೂರು ಮೇನ್ ರೋಡಲ್ಲಿ ಬರುತ್ತೆ. ಓಕೆ, ಬೆಂಗಳೂರು ಅರ್ಬನ್ ರೀಜನಲ್ಲಿ ಬರೋದು. ಕಾಲೇಜ್ ಒಳಗಡೆ ಹೋದೆ, ನನಗದು ಕಾಲೇಜ್ ಅಂತ ಅನಿಸ್ಲೇ ಇಲ್ಲ. ಹೆಚ್ಚಿನ ಸ್ಟೂಡೆಂಟ್ಸ್ಗಳೆಲ್ಲ ಕೇರಳ ಸ್ಟೂಡೆಂಟ್ಸ್ಗಳಿದ್ದಿದ್ರು, ಒಳ್ಳೆ
ಮನೆ ಅಂಗಳದಲ್ಲಿ ಓಡಾಟ ಮಾಡ್ತಾರೆ ನೋಡಿ, ಆ ಥರ ಓಡಾಟ ಮಾಡ್ತಾಯಿದ್ರು. ಸೊ ನನಗಷ್ಟು ಕಾಲೇಜ್ ಫೀಲ್ ಸಿಗಲಿಲ್ಲ. ಆ ದಿನ ಫೆಸ್ಟ್ಗಳಿದ್ದಿತ್ತು, ನಾನು ಹೋದಾಗ ಫೆಸ್ಟ್ ಇದ್ದಿತ್ತು. ಮೇ ಬಿ ಆ ರೀಸನಿಗೋಸ್ಕರ ಆ ಥರ ಇದ್ದಿರ್ಬೋದೇನೋ. ಬಟ್ ಓಕೆ. ಸೊ ನೋಡ್ಕೊಳ್ಳಿ, ಈ ಕಾಲೇಜ್ ಇನ್ನೂ ಔಟ್ಪುಟ್ ಬರಬೇಕಷ್ಟೇ. ನಾನು ಇನ್ನೊಂದು ಟೈಮ್, ಈಗ ಕೆಲವೊಂದು ಕಾಲೇಜ್ಗಳ ಬಗ್ಗೆ ನಂಗೆ ಅಷ್ಟು ಕ್ಲಾರಿಟಿ ಸಿಗಲಿಲ್ಲ. ಇನ್ನೂ ಕೂಡ ಇನ್ನೊಂದು ಟೈಮ್ ಹೋಗ್ತೇನೆ. ನಾನು ಸ್ಟೂಡೆಂಟ್ಸ್ಗಳ ಜೊತೆ ಇಂಟ್ರಾಕ್ಟ್ ಮಾಡಿದ್ದೇನೆ. ಬಟ್ ಓಕೆ, ಜಾಸ್ತಿ ಔಟ್ಸೈಡ್ ಸ್ಟೂಡೆಂಟ್ಸ್ಗಳೇ ನೋಡಿದಾಗಾಯಿತು ನನಗೆ. ನ್ಯೂ ಎಬಿನೆಜರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕೇರಳದ ಸ್ಟೂಡೆಂಟ್ಸ್ಗಳು. ನೋಡೋಣ, ಇನ್ನೊಂದು ಟೈಮ್ ನಾನು ವಿಸಿಟ್ ಮಾಡ್ತೇನೆ ಇದಕ್ಕೆ. ಯಾವುದು ನ್ಯೂ ಎಬಿನೆಜರ್, ಹರ್ಷ ಇನ್ಸ್ಟಿಟ್ಯೂಟು, ರೈಗೂ ಇನ್ನೊಂದು ಸತಿ ಹೋಗ್ತೇನೆ, ನೋಡೋಣ. ಅದು ಬಿಟ್ಟರೆ ನಿಮಗೆ ಇನ್ನೂ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು ಕಾಲೇಜ್ಗಳು, BGS ಕಾಲೇಜ್ ಆಫ್ ಇಂಜಿನಿಯರಿಂಗು ಕೂಡ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು. ನೆನಪಿಟ್ಕೊಳ್ಳಿ, ಇವರಿಗೆ ಗ್ರ್ಯಾಂಡ್ ಫಾದರ್ಸ್ ಇದ್ದಾರೆ. ಅಂದರೆ ಇವರಿಗೆಲ್ಲ ಏನು ಅಪ್ಪ ಮಾಡಿದ ಆಸ್ತಿ ಅಂತಾರೆ ನೋಡಿ, ಆ ಥರ. ಸೊ ನಾನು ಯಾವ ಕಾಲೇಜನ್ನು ಕೆಳಗಡೆ ಮಾಡ್ತಾ ಇಲ್ಲ. BGS ಅವರು ಬರಬೇಕಾದ್ರೆ, ಸ್ಟಾರ್ಟ್ ಮಾಡಬೇಕಾದ್ರೆ ಅವರು ತೊಗೊಂಡು ಬಂದಿದ್ದು SJBIT ಅಂತೇಳಿ ಒಂದು ಬ್ರ್ಯಾಂಡ್ ನೇಮ್. SJBIT ಒಳ್ಳೆ ಕಾಲೇಜು, ಟಾಪ್ 30ಯಲ್ಲಿ ಬರುತ್ತೆ, ಟಾಪ್ 25ಇಂದ 30ಯಲ್ಲಿ ಬರುತ್ತೆ. ಒಳ್ಳೆ ಕಾಲೇಜು, ರೀಸೆಂಟ್ ಡೇಸಲ್ಲಿ ಒಂದೊಳ್ಳೆ ಹೆಸರಿಗೆ ಬರ್ತಾ ಇದ್ದಾರೆ. ಪ್ಲೇಸ್ಮೆಂಟು ಕೂಡ ಒಂದು ಲೆವೆಲಿಗೆ ಒಳ್ಳೆ ಮಾಡ್ತಾ ಇದ್ದಾರೆ. ಹೈಯಲ್ಲಿಲ್ಲ, ಬಟ್ ಒಂದು ಲೆವೆಲಿಗೆ ಓಕೆ. ಅದಾದಮೇಲೆ RV ಯೂನಿವರ್ಸಿಟಿ. RV ಯೂನಿವರ್ಸಿಟಿ ಅವರಿಗೆ RVC ಅನ್ನೋ ಬ್ರ್ಯಾಂಡ್ ಇರ್ಲಿಕ್ಕೆ ಹೋಗಿ ಆ ಕಾಲೇಜನ್ನು 100% ಸ್ಟೂಡೆಂಟ್ಸ್ಗಳು ಚೂಸ್ ಮಾಡ್ತಾರೆ. RV ITMಗೂ ಕೂಡ ಹಾಗೆ, ಅವರಿಗೂ ಗ್ರ್ಯಾಂಡ್ ಫಾದರ್ ಇದ್ದಿದ್ರು. RV ಅನ್ನೋ ಬ್ರ್ಯಾಂಡ್ ಇದೆ. BMSITನೂ ಕೂಡ ಏನು ಸ್ಟಾರ್ಟ್ ಆಗಿ ತುಂಬ ವರ್ಷಗಳಾಗಿಲ್ಲ, ಅವರಿಗೂ ಕೂಡ BMSC ಅನ್ನೋ ಟ್ಯಾಗ್ ಲೈನ್ ಇದೆ. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಹಾಲಕ್ಷ್ಮೀಪುರಂ ಲೇಔಟಲ್ಲಿದೆ. ಆ್ಯಂಡ್ ಇವರಿಗದೆ ನಾನು ಹೇಳಿದೆ ನೋಡಿ, ಇವರದ್ದೇ ಪ್ಲೇಸ್ಮೆಂಟ್ ಸೆಲ್ ಇದೆ. ಇವ್ರು ಸ್ಟಾರ್ಟಿಂಗ್ ಏನು ಹೇಳಿದ್ರು ಕೇಳಿದ್ರೆ, SJBIT ಜೊತೆ ನಾವು ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಮಾಡ್ತೇವೆ ಅಂತ ಹೇಳಿದರು. ಬಟ್ ನಾನು ಕಾಲೇಜಿಗೆ ಹೋದಾಗ ಇಲ್ಲ, ನಮ್ಮದೇ ಆದಂಥ ಪ್ಲೇಸ್ಮೆಂಟ್ ಸೆಲ್ ಇದೆ. ಸೊ ಇವಾಗ ಅವರು ಎದುರುಗಡೆ ಒಂದು LED ಇದನ್ನು ಹಾಕಿದ್ದಾರೆ, TV, ಅದರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಹೈ ಲೆವೆಲ್ ಏನಿಲ್ಲ. ಇನ್ಫೋಸಿಸ್ ಆರ್ ಮಾಸ್ ರಿಕ್ರೂಟರ್ಸು ಅವ್ರ ಜೊತೆ ಇದ್ದಾರೆ. ಬಟ್ ಓವರ್ ಆಲ್ ಆಗಿ ಕಾಲೇಜು ಮಾತ್ರ ತುಂಬ ಒಳ್ಳೆಯದೆ. ಡೌನ್ ದ ಲೈನ್ 100% BGS ಕೂಡ ಒಂದು ಒಳ್ಳೆ ಲೆವೆಲಿಗೆ ಬರುತ್ತೆ. ಬಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ. ಸರ್ವಿಸ್ ಬೇಸ್ಡ್ ಕಂಪನಿ, ಇವಾಗ TCS ಇರ್ಬೋದು, ಕ್ಯಾಪ್ಜೆಮಿನೈ ಇರ್ಬೋದು, ಆಕ್ಸೆಂಚರ್ ಇರ್ಬೋದು, ಅಥವಾ ಇನ್ಫೋಸಿಸ್ ಇರ್ಬೋದು, KPIT ಇರ್ಬೋದು, KPMG ಇರ್ಬೋದು. ಈ ರೀತಿ ಕಂಪನೀಸ್, ಒಳ್ಳೆ ಕಂಪನೀಸ್ಗಳು. ನಾನು ಯಾವ ಕಂಪನಿನೂ ಕೆಳಗೆ ಮಾಡ್ತಾ ಇಲ್ಲ. ಬಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ಜಾಸ್ತಿ ಬರದೇ ಇರ್ಬೋದು. ಇವರ ಮ್ಯಾನೇಜ್ಮೆಂಟ್ ಸೀಟಿಗೂ ಮತ್ತು ಏನು ಇದು ತಗೊಳ್ತಾರೆ ನೋಡಿ, ಮ್ಯಾನೇಜ್ಮೆಂಟ್ ಸೀಟಿಗೆ ತಗೊಳ್ಳುವಂಥ ಫೀಸಿಗೂ ಪ್ಲೇಸ್ಮೆಂಟಿಗೂ ದ್ಯಾರ್ ಇಸ್ ನೋ ರಿಲೇಷನ್ಶಿಪ್. ಮೋರ್ ದೆನ್ 5 lakhs ಹೇಳ್ತಾರೆ. ನಾನು ಹೇಳೋದು 5 lakhs BGSC ಕೊಡೋ ಬದಲು ಬೇರೆ ಕಾಲೇಜಿಗೆ ಹೋಗ್ಬೋದು. ಸೊ ಇದು ನನಗೆ ಗೊತ್ತಿಲ್ಲ, ನಾನು ಯಾವುದನ್ನು ಕೆಳಗೆ ಮಾಡ್ತಾ ಇಲ್ಲ. ಬಟ್ ಓವರ್ ಆಲ್ ಆಗಿ ಕಾಲೇಜ್ ಒಳ್ಳೆಯದಿದೆ. ಕಾಲೇಜ್ ಒಳಗಡೆ ಹೋದಾಗ ಸ್ಟೂಡೆಂಟ್ಸ್ಗಳು ತುಂಬ ಆ್ಯಕ್ಟಿವ್ ಆಗಿದ್ದರು. ಸ್ಟೂಡೆಂಟ್ಸ್ಗಳ ಓಡಾಟ ಇರ್ಬೋದು, ಮತ್ತು ಆ್ಯಕ್ಟಿವಿಟಿ ಇರ್ಬೋದು, ಮತ್ತು ಅವ್ರದ್ದು ಸಿಲೆಬಸ್ಗಳ ಬಗ್ಗೆ ಫೋಕಸ್ ಇರ್ಬೋದು. ತುಂಬ ಖುಷಿ ಅನಿಸ್ತು. ಗುಡ್ ಕಾಲೇಜ್. ಓವರ್ ಆಲ್ ಆಗಿ ಗುಡ್ ಕಾಲೇಜು. ಬಿಗ್ ಕ್ಯಾಂಪಸ್ಸಲ್ಲಿ ಇಲ್ಲ, ಯಾಕಂದರೆ ಕನೆಕ್ಟಿವಿಟಿ ತುಂಬ ಒಳ್ಳೆಯದೆ. ಬಟ್ ಓಕೆ. ಮತ್ತು ಇದ್ರ ಬಗ್ಗೆ ನಾನು ಹೇಳೋ ಅಗತ್ಯ ಇಲ್ಲ. ಸೊ ಬ್ರ್ಯಾಂಡ್ ನೇಮ್ ಇದೆ, ಡೌನ್ ದ ಲೈನ್ 100% ಒಳ್ಳೇದಾಗಿ ಆಗ್ತಾರೆ. ಇದಿಷ್ಟು ನ್ಯೂಲಿ ಸ್ಟಾರ್ಟೆಡ್ ಕಾಲೇಜಸ್ಗಳು. ನೋಡೋಣ ಈ ವರ್ಷದ 2026ನ ಯಾವುದು ಇದಕ್ಕೆ ಏನು ಸೀಟ್ ಮ್ಯಾಟ್ರಿಕ್ಸ್ಗೆ ಇನ್ನು ಯಾವ ಕಾಲೇಜ್ಗಳು ಆ್ಯಡ್ ಆಗುತ್ತೆ ನೋಡೋಣ, ಸರಿನಾ? ಅದ್ರ ಬಗ್ಗೆನೂ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೇನೆ. ಇದಿಷ್ಟು ಕಾಲೇಜ್ಗಳು. ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೇನೆ, ಕೆಲವೊಂದಿಷ್ಟು ಕರ್ನಾಟಕದ Tier 2 ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ನೀವು ಹೋಗೋದಕ್ಕಿಂತ ಬದಲು ಇಲ್ಲಿ ಲಿಸ್ಟ್ ಮಾಡಿರುವಂಥ ಕೆಲವೊಂದು ಕಾಲೇಜ್ಗಳು ಜೆನ್ವಿನ್ ಆಗಿ ನನಗೆ ಖುಷಿಯಾಗಿದೆ. ಜೆನ್ವಿನ್ಲಿ ಐ ಲವ್ಡ್ ಇಟ್. ಕೆಲವೊಂದು ಏನು ನಾನು ಕಾಲೇಜಿಗೆ ವಿಸಿಟ್ ಮಾಡಿದಾಗ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಕಾಲೇಜ್ಗಳು, ಸೋ ಕಾಲ್ಡ್ XYZ ಕಾಲೇಜ್ಗಳು, ನಮ್ಮದು 80% ಪ್ಲೇಸ್ಮೆಂಟ್ ಇದೆ, ನಮ್ಮದು 15 lakhs ಪ್ಯಾಕೇಜ್ ಆಗಿದೆ, ನಮ್ದು ಅಷ್ಟಾಗಿದೆ ಇಷ್ಟಾಗಿದೆ ಅಂತ ಸೆಲ್ಫ್ ಕ್ಲೇಮ್ಡ್ ಅಲ್ವಾ. ಈ ಕಾಲೇಜ್ಗಳಿಗಿಂತ ನನ್ನ ಅನಿಸಿಕೆ ಪ್ರಕಾರ ಕೆಲವೊಂದು ಕಾಲೇಜ್ಗಳು ಮಾತ್ರ, ಅದು ನಿಮಗೆ ಬೇಕು ಅಂತಾದರೆ ನಮ್ಮ ಏಕಲವ್ಯ 3.0ಗೆ ನೀವು ಜಾಯ್ನ್ ಆಗಿದ ತಕ್ಷಣ ನಾವು ಇದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ, ಸರಿನಾ? ಅದೇ ರೀತಿ ನೀವು ಮ್ಯಾನೇಜ್ಮೆಂಟ್ ಕೋಟಾಗೂ ಜಾಯ್ನ್ ಆಗೋದಿದ್ರು ದಯವಿಟ್ಟು ಮ್ಯಾನೇಜ್ಮೆಂಟ್ ಸಿಟಿ ಹೋಗಬೇಡಿ ಅಂತ ನಾನು ಹೇಳ್ತೇನೆ. ಹೋಗೋದಿದ್ದರೆ ದಯವಿಟ್ಟು ನನ್ನನ್ನು ಫಸ್ಟ್ ಕನ್ಸಲ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆ ಜಾಯ್ನ್ ಆಗಿ, ನಾನು ಫ್ರೀಯಾಗಿ ಸರ್ವಿಸ್ ಕೊಡೋದಿಲ್ಲ, ದಯವಿಟ್ಟು ಇದಕ್ಕೆ ಜಾಯ್ನ್ ಆಗಿ. ನಾನು ಖಂಡಿತ ಮ್ಯಾನೇಜ್ಮೆಂಟ್ ಕೋಟಕ್ಕೆ ಹೋಗಬೇಕು ಅಂತಿದ್ರು, ನಿಮ್ಮ ಬಜೆಟ್ ಇಷ್ಟಿದೆ, ಇದರಲ್ಲಿ ಯಾವುದು ಬೆಸ್ಟ್ ಕಾಲೇಜ್ ಅನ್ನೋದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಯಾಕಂದರೆ ನಾನು ಕಾಲೇಜಿಗೆ ಹೋಗಿ ಸ್ಟೂಡೆಂಟ್ಸ್ಗಳ ಜೊತೆ ಇಂಟರ್ಯಾಕ್ಟ್ ಮಾಡಿ ನಿಜವಾಗಿ ಅವರು ಹೇಳಿದ್ದು ಸರಿನಾ ಇಲ್ವ ಅಂತ ಹೇಳಿದ್ದೇನೆ ಅಂತ ತಗೊಂಡಿದ್ದೇನೆ ಇನ್ಫಾರ್ಮೇಷನ್. ದಯವಿಟ್ಟು ಇದಕ್ಕೆ ಜಾಯ್ನ್ ಆಗಿ, ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಸೊ ನಾನು ನಿಮಗೆ ಬೇರೆ KCETಗೆ ಜಾಯ್ನ್ ಆಗಿ, ಬೋರ್ಡ್ಸಿ ಜಾಯ್ನ್ ಆಗಿ ಪೇ ಮಾಡಿ ಅಂತ ಹೇಳಲಿಲ್ಲ. ನನ್ನ ಸರ್ವಿಸ್ ಇರೋದು ಇದರಲ್ಲಿ ಮಾತ್ರ. ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ನನಗೆ ಗೊತ್ತಿರಲಿಕ್ಕಾಗಿ ಟೆಕ್ನಿಕಲ್ ಪ್ರಾಕ್ಟಿಕ್ಸ್ ಟೆಕ್ನಿಕಲ್ ಗೈ ಆಗಿರ್ಲಿಕ್ಕೆ ಹೋಗಿ, ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್ ಇರ್ಲಿಕ್ಕೆ ಹೋಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ಇಟ್ ಈಸ್ ನಾಟ್ ಫ್ರೀ. ನನ್ನ ಟೈಮು, ನನ್ನ ಎನರ್ಜಿ, ನನ್ನ ನಾಲೆಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಫ್ಯೂ ಥೌಸಂಡ್ಸನ್ನು ಚಾರ್ಜ್ ಮಾಡ್ತೇನೆ. ದಯವಿಟ್ಟು ಜಾಯ್ನ್ ಆಗಿ.
ಸರಿನಾ? ಸೊ ನೀವು ಕಾಮಿಡಿಗೆ ಇದಾಗ್ತಾ ಇದ್ದೀರಾ, KCETಗೆ ಆಗ್ತಾ ಇದ್ದೀರಾ, ಇಲ್ಲ ಮ್ಯಾನೇಜ್ಮೆಂಟ್ ಸೀಟ್ ನೋಡ್ತಾ ಇದ್ದೀರಿ, ಯಾವುದಕ್ಕೆ ಮಾಡ್ತಾಯಿದ್ರು ದಯವಿಟ್ಟು ಜಾಯ್ನ್ ಆಗಿ. ನನ್ನ ಕಡೆಯಿಂದ ನಿಮಗೆ ನೀವು ಕೊಟ್ಟಿರೋ ಪ್ರೈಸಿಗೆ 10 ಟೈಮ್ಸ್ ಸರ್ವಿಸ್ ಸಿಗುತ್ತೆ ಫಾರ್ ಶೋರ್. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನೇಬರ್ಸ್ ಜೊತೆ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.